ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾನು ಅಮೆಝಾನ್ ಹಾಗೂ ಮೀಶೋಯಿಂದ 2 ಕುರ್ತೀಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಅದರ ಒಂದು ರಿವ್ಯೂಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಹೇಗಿದೆ, ಕ್ವಾಲಿಟಿ ಹೇಗೆ ಬಂದಿದೆ, ಹಾಗೆ ಪ್ಯಾಕೇಜಿಂಗ್ ಹೇಗಿದೆ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗೋತಿದೆ. ಸೊ ಯಾರು ಇನ್ನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್. ರಿಸೀವ್ ಮಾಡಿಕೊಂಡಂಥ ಅಮೆಝಾನ್ದ ಪಾರ್ಸಲ್ ಬಂದ್ಬಿಟ್ಟು ಇದಾಗಿರುತ್ತೆ. ಹಾಗೆ ಮೀಶೋಯಿಂದ ಒಂದು ಪಾರ್ಸಲ್ ರಿಸೀವ್ ಮಾಡ್ಕೊಂಡು ಬಂದಿರೋದು ಇದಾಗಿರುತ್ತೆ. ಸೊ ಎರಡು ಬಂದ್ಬಿಟ್ಟು ಕುರ್ತಾ ಸೆಟ್ಟು. ಸೊ ಹೇಗಿದೆ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ನಾನು ಈ ವಿಡಿಯೋದಲ್ಲಿ ರೇಟಿಂಗ್ಸ್ ಕೊಡ್ತಾ ಇದ್ದೀನಿ. ಸೊ ಲೈಕ್ 5 ರೇಟಿಂಗ್ಸ್ ಅಂತ ಇಟ್ಕೊಳ್ಳೋಣ. ಸೊ ಅಮೆಝಾನ್ಗೆ ಎಷ್ಟೋಗುತ್ತೆ, ಮೀಶೋಗೆ ಎಷ್ಟೋಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಬನ್ನಿ ಓಪನ್ ಮಾಡೋಣ. ಸೊ ಫಸ್ಟ್ ಹೇಳಬೇಕಂತಂದರೆ, ಹೋದರೆ ಇವಾಗ ನಾವು ಜಸ್ಟ್ ನಮಗೆ ಡೆಲಿವರಿ ಬಾಯಿಂದ ನಮಗೆ ರಿಸೀವ್ ಆದಾಗ ನೋಡೋಕ್ಕೆ ಹೋದರೆ, ಸೊ ಅಮೆಝಾನ್ ಅವರು ನೀಟಾಗಿ ಈ ಥರ ಪ್ಯಾಕ್ ಮಾಡಿದ್ದಾರೆ. ಸೊ ಯಾವುದೇ ರೀತಿಯಾದಂಥ ಒಳಗಡೆ ಇರುವಂಥ ಐರನ್ ಆಗಿರಲಿ ಏನೂ ಹೋಗಿರಲ್ಲ. ಸೊ ನೀಟಾಗಿ ಬಂದಿದೆ ಅಂತ ಹೇಳ್ಬೋದು. ಬಟ್ ಈ ಒಂದು ಮೀಶೋಯಿಂದ ನಾನು ರಿಸೀವ್ ಮಾಡಿದ್ದೀನಿ ಅಂದರೆ, ಸೊ ಅವ್ರು ಏನು ಮಾಡಿದ್ದಾರೆ ಅಂದರೆ, ಡ್ರೆಸ್ ಬಂದುಬಿಟ್ಟು ಫುಲ್ ಕುರ್ತಾ ಸೆಟ್ಟನ್ನು ಅವರು ಫೋಲ್ಡ್ ಮಾಡಿಬಿಟ್ಟಿದ್ದಾರೆ. ಈ ಥರ ಫೋಲ್ಡ್ ಮಾಡಿಬಿಟ್ಟಿದ್ದಾರೆ. ಸೊ ಓವರಾಲ್ ನಾವು ಫಸ್ಟ್ ಬಂದುಬಿಟ್ಟು ರೇಟಿಂಗ್ ಪ್ಯಾಕೇಜಿಂಗ್ ವೈಸ್ ಹೋದರೆ, ಸೊ ಲುಕ್ ವೈಸ್ ತೊಗೊಂಡಾಗ ನಮಗೆ ಹೋದರೆ ಅಮೆಝಾನ್ಗೆ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಮೀಶೋದು ನಂಗೆ ಅಷ್ಟೊಂದು ಲೈಕ್ ಆಗಲಿಲ್ಲ. ಈ ಥರ ಒಂದು ಪ್ಯಾಕೇಜಿಂಗ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ಹೇಳ್ಬೋದು. ಓಪನ್ ಮಾಡೋಣ. ಸೊ ಫಸ್ಟು ನಾನು ಮೀಶೋದು ಓಪನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಒಂದು ಕುರ್ತಿ ಬಂದುಬಿಟ್ಟು ಇದು ಮೀಶೋ ಕುರ್ತಿ ಅಂತ ಹೇಳ್ಬೋದು. ಸೊ ಪ್ಯಾಕೇಜಿಂಗ್ ವೈಸ್ ನನಗೆ ಇಷ್ಟ ಆಗಲಿಲ್ಲ ಅಷ್ಟೊಂದು. ಸೊ ಈ ಥರ ಕೊಟ್ಟಿದ್ದಾರೆ ಅವರು. ಸೊ ಇದನ್ನು ನೀವು ನೋಡ್ಬೋದು, ಈ ಥರ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಪ್ಯಾಕೇಜಸ್ ಕೂಡ ಸ್ವಲ್ಪ ಟೇರ್ ಆಗಿತ್ತು. ನಾನು ರಿಸೀವ್ ಮಾಡಿದಾಗೂ ಕೂಡ ಇದೇ ರೀತಿ ಇತ್ತು. ಹಾಗೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಈ ಥರ ಒಂದು ಕುರ್ತಿನ ಅವರು ಈ ಥರ ಫೋಲ್ಡ್ ಮಾಡಿಬಿಟ್ಟು ಅಷ್ಟೇ ಒಂದು ಚಿಕ್ಕ ಪ್ಯಾಕೇಜಿಂಗಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಸೊ ಇಟ್ಸ್ ಬೆಟ್ರ್, ಚೆನ್ನಾಗಿ ಮೇಂಟೈನ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ. ಅದೊಂದು ಪಾಯಿಂಟ್ ನನಗೆ ಇಷ್ಟ ಆಗಲಿಲ್ಲ. ಸೊ ಒಳಗಡೆ ಡ್ರೆಸ್ ನೋಡಿ ನಮಗೆ. ಈ ಒಂದು ಡ್ರೆಸ್ಸು ನೋಡ್ಬೋದು ನೀವು ಹೇಗಿದೆ ಅಂತ ಈ ಡ್ರೆಸ್ಸು. ಸೊ ಈ ಡ್ರೆಸ್ಸು ನನ್ನ ಎಕ್ಸ್ಪೆಕ್ಟೇಷನ್ ಹೇಗಿತ್ತು, ಸೊ ನಾನು ಆರ್ಡರ್ ಮಾಡಿದಾಗ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತು ಅನ್ನೋದನ್ನು ಕೂಡ ನಾನು ಇಲ್ಲಿ ಪಕ್ಕದಲ್ಲಿ ನಿಮಗೆ ಫೋಟೋ ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಬೋದು. ನನಗೆ ರಿಸೀವ್ ಆಗಿದ್ದನ್ನು ನಾನು ಹೇಳ್ತೀನಿ ಹೇಗಿದೆ ಅಂತ. ಸೊ ನನ್ನ ಎಕ್ಸ್ಪೆಕ್ಟೇಷನ್ಗೆ ಹೇಳಬೇಕಪ್ಪ ಅಂದರೆ ರೀಚ್ ಆಗಿಲ್ಲ ಅಂತಲೇ ಹೇಳ್ತೀನಿ. ಬಿಕಾಸ್ ನಾನು ಇಷ್ಟೊಂದು ಡಾರ್ಕ್ ಕಲರಲ್ಲಿ ಈ ಒಂದು ಕುರ್ತಾನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸ್ವಲ್ಪ ಲೈಟಾಗಿ ಬರುತ್ತೆ ಅಂದ್ಕೊಂಡಿದ್ದೆ. ಸೊ ತುಂಬಾ ಡಾರ್ಕ್ ಆಗಿದೆ ಅಂತ ಹೇಳ್ಬೋದು. ಸೊ ತೋರಿಸ್ತೀನಿ ಪ್ರತಿಯೊಂದನ್ನು ಕೂಡ. ಬಟ್ ಕ್ವಾಲಿಟಿ ವೈಸ್ ಇಟ್ ಈಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದು ಒಂದು ಬಂದುಬಿಟ್ಟು ಪ್ಯಾಂಟ್, ಇದು ಬಂದುಬಿಟ್ಟು ಪ್ಯಾಂಟ್ ಆಗಿರುತ್ತೆ. ಸೊ ಈ ಥರ ಕೊಟ್ಟಿದ್ದಾರೆ ಪ್ಯಾಂಟು. ಸೊ ನಾನು ನಿಮಗೆ ಇದ್ರ ಪಿಕ್ಕು ಕೂಡ ಹೇಗೆ ಕಾಣಿಸ್ತಾ ಇದೆ ಹಾಕೊಂಡ್ಮೇಲೆ ಅದನ್ನು ಕೂಡ ನಾನು ನಿಮಗೆ ಅಟ್ಯಾಚ್ ಮಾಡಿ. ವೇಲು ಚೆನ್ನಾಗಿದೆ. ಲೈಕ್ ಕಾಟನ್ ಮಿಕ್ಸ್ ಅಂತಲೇ ಹೇಳ್ಬೋದು, ಪ್ಯೂರ್ ಕಾಟನ್ ಅಲ್ಲ. ಸೊ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ವೇಲು ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ರೆ ಈ ಒಂದು ಏನಂದರೆ ತುಂಬ ಲಾಂಗ್ ಆಯ್ತಿದ್ದು, ಏನು ಟಾಪ್ ಅಂತ ಹೇಳ್ತೀವಲ್ಲ. ಸೊ ಈ ಟಾಪ್ ನೋಡ್ಬೋದು ನೀವು, ಲೆಂತ್ ವೈಸ್ ತುಂಬಾ ಲಾಂಗ್ ಇದೆ ಅಂತಲೇ ಹೇಳ್ಬೋದು. ಇದು ತುಂಬ ಲಾಂಗ್ ಇದೆ, ಸೈಡ್ ಕಟ್ ಇದೆ, ಎ ಲೈನ್ ಕಟ್ ಅಂತ ಅಂತೀವಲ್ಲ. ಸೊ ಆ ರೀತಿ ಇದೆ ಅಂತ ಹೇಳ್ಬೋದು ಈ ಒಂದು ಕುರ್ತಾ. ಬಟ್ ನಾನು ಸ್ವಲ್ಪ ಲೈಟ್ ಕಲರಲ್ಲಿ ಎಕ್ಸ್ಪೆಕ್ಟ್ ಮಾಡಿದೆ. ಕ್ವಾಲಿಟಿ ವೈಸು ಇಟ್ ಈಸ್ ಓಕೆ, ಚೆನ್ನಾಗಿದೆ ಕ್ವಾಲಿಟಿ ವೈಸು. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಗೆ ಲೈಟಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಸ್ವಲ್ಪ ಅಷ್ಟು ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗಿಲ್ಲ ಅಂತ ಹೇಳ್ಬೋದು. ಸೊ ಇದನ್ನು ನಿಮಗೆ ಹಾಕೊಂಡು ತೋರಿಸ್ತೀನಿ ಓವರಾಲ್ ಲುಕ್ ಹೇಗಿದೆ ಅಂತ ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ಅಮೆಝಾನ್ದು ನೋಡೋಣ. ಸೊ ಅಮೆಝಾನ್ದು ನನಗೆ ತುಂಬ ಇಷ್ಟ ಆಯಿತು ಪ್ಯಾಕೇಜಿಂಗ್ ಅಂತ ಹೇಳ್ಬಿಟ್ಟು. ಇದರ ನೀಟಾಗಿ ಒಂದು ದೊಡ್ಡದಾಗಿರೋ ಒಂದು ಪ್ಯಾಕೇಜಿಂಗ್ ಐಟಮ್ಸನ್ನು ತೊಗೊಂಡವರು ಪ್ಯಾಕ್ ಮಾಡಿದಾರಲ್ಲ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಐಟಮ್ ಇಷ್ಟ ಆಯಿತು. ಅವ್ರು ಒಳಗಡೆ ಕೂಡ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಈ ಥರ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇವ್ರು ಏನು ಮಾಡಿದ್ರು ಅಂದರೆ, ಮೀಶೋದಲ್ಲಿ ಈ ಥರ ಇರುವಂಥ ಒಂದನ್ನು ಇಷ್ಟೇ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಆ ಒಂದು ಚಿಕ್ಕ ಪ್ಲಾಸ್ಟಿಕಲ್ಲಿ ಅವರು ಫೋಲ್ಡ್ ಮಾಡಿ ನಮಗೆ ಕೊಟ್ಟಿದ್ರು, ಕೊರಿಯರ್ ಮಾಡಿದರು. ಬಟ್ ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಈ ಒಂದು ಡ್ರೆಸ್ ನೋಡೋಣ ಹೇಗಿದೆ ಅಂತ. ಸೊ ಇದು ನೋಡ್ಬೋದು, ತುಂಬಾ ಇಷ್ಟ ಆಯಿತು ನನಗೆ. ಇದು ಬಂದುಬಿಟ್ಟು ವೇಲು ಕೂಡ ತುಂಬ ಚೆನ್ನಾಗಿದೆ. ತೋರಿಸ್ತೀನಿ, ನೀವು ಸಖತ್ತಾಗಿದೆ ಅಂತ ಹೇಳ್ತೀನಿ. ಕಾಟನ್ ವೇಲು. ಸೊ ಕಂಪೇರ್ ಮಾಡಿದರೆ ಆ ವೇಲು ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸೊ ಇದು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ಇವಾಗ ನನಗೆ ಈ ಥರ ಕಾಟನ್ ವೇಲ್ಸು ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು. ಈ ಥರ ಕಾಟನ್ ವೇಲ್ ತುಂಬ ಚೆನ್ನಾಗಿದೆ. ಇದು ಪ್ಯಾಂಟ್ ಬಂದುಬಿಟ್ರೆ
ಪ್ಯಾಂಟು ಕೂಡ ಚೆನ್ನಾಗಿದೆ. ಸೊ ಈ ಥರ ಇವಾಗೆಲ್ಲ ಇದೇ ಪ್ಯಾಟರ್ನಲ್ಲಿ ಬರುತ್ತೆ ಆಲ್ಮೋಸ್ಟ್ ಈ ಥರ ಎಲ್ಲ. ಸೊ ಪ್ಯಾಂಟು ಕೂಡ ಚೆನ್ನಾಗಿದೆ, ಕಲರು ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಬಂದುಬಿಟ್ರೆ ಟಾಪ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಒಂಥರ ಪ್ಯೂರ್ ಕಾಟನ್ ಆಗಿರುವಂಥ ಒಂದು ಡ್ರೆಸ್ಸು. ಸೊ ನೋಡ್ಬೋದು, ಚೆನ್ನಾಗಿದೆ ಅಲ್ವಾ? ನನಗೆ ಇದು ತುಂಬಾ ಇಷ್ಟ ಆಯಿತು. ಇಷ್ಟು ಲೆಂತ್ ಬರುತ್ತೆ ಇದು. ಸೊ ಇದನ್ನು ಕೂಡ ನಿಮಗೆ ಹಾಕಿ ತೋರಿಸ್ತೀನಿ. ಸೊ ಬಟ್ ಅವ್ರು ಇಲ್ಲಿ ಮೇಲೆ MRPನ ಅವರು 4000 ಅಂತ, ಲೈಕ್ 4999 ಬರೆದಿದ್ದಾರೆ, ಲೈಕ್ 5000 ಅಂತ ಬರೆದಿದ್ದಾರೆ MRP. ಬಟ್ ಇದಕ್ಕೆ ನಾನು ಪೇ ಮಾಡಿದ್ದು ಐ ಥಿಂಕ್ 800 ಪೇ ಮಾಡಿದ್ದೀನಿ. ಆ ಒಂದು ಮೀಶೋ ಸೆಟ್ಟದಕ್ಕೆ ನಾನು ಐ ಥಿಂಕ್ 500 ಸಮಥಿಂಗ್ ಪೇ ಮಾಡಿದ್ದೀನಿ. ಸೊ ಇವಾಗ ಎಸ್ ನೋಡ್ಬೋದು, ಇದು ಮೀಶೋಯಿಂದ ಪರ್ಚೇಸ್ ಮಾಡಿದಂಥ ಒಂದು ಡ್ರೆಸ್ ಅಲ್ವಾ? ಸೊ ಈ ಡ್ರೆಸ್ದು ನೋಡ್ಬೋದು ನೀವು, ವೇಲ್ ಕಂಪೇರ್ ಮಾಡಿದರೆ ಆ ಡ್ರೆಸ್ಗಿಂತ ವೇಲ್ ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸೊ ಇದು ಒಂದು ವೇಲ್ ಅಂತಲೇ ಹೇಳ್ಬೋದು ಈ ಒಂದು ಡ್ರೆಸ್ದು. ನೋಡ್ಬೋದು. ಸೊ ಬಟ್ ಕಲರ್ ನನಗೆ ಅಷ್ಟೊಂದು ಲೈಕ್ ಆಗಲಿಲ್ಲ. ಸೊ ಪ್ರಿಂಟು ತುಂಬಾ ಡಾರ್ಕ್ ಆಗಿದೆ ಅಂತ ಅನಿಸ್ತಾ ಇತ್ತು. ಬಟ್ ಇದೊಂದು ಟ್ರಾವೆಲಿಂಗ್ ಟೈಮಲ್ಲಿ ಅಥವಾ ಯಾರ ಮನೆಗಾದರೂ ಹೋಗುವಾಗ ಈ ಥರ ಎಲ್ಲ ನೀಟಾಗಿ ಚೂಡಿ ಪ್ರಿಫರ್ ಮಾಡ್ತೀರಾ ಅಂತ ಅಂದಾಗ ನೀವು ಇದನ್ನು ಹಾಕೋಬೋದು. ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಿಕಾಸ್ ಇಲ್ಲಿ ಬಂದುಬಿಟ್ರೆ ಇಷ್ಟು ಫಿಟ್ಟಿಂಗ್ಸ್ ಅಷ್ಟು ಸರಿ ಇಲ್ಲ. ಸೊ ಇದು ಎಸ್ ಸೈಜಲ್ಲೇ ತರಿಸಿರೋದು, ಬಟ್ ಇಲ್ಲೆಲ್ಲ ಫಿಟ್ಟಿಂಗ್ಸು ಓಕೆ ಇದೆ. ಬಟ್ ಇಲ್ಲಿ ಫಿಟ್ಟಿಂಗ್ಸು ನನಗೆ ಅಷ್ಟೊಂದು ಲೈಕ್ ಆಗಲಿಲ್ಲ, ಈ ಥರ ಎಲ್ಲ ಬರ್ತಾ ಇದೆ. ಸೊ ಓವರಾಲು ಒಂದು 5ಗೆ ನಾವು ಒಂದು 3 ಕೊಡ್ಬೋದು ಅಂತ ಹೇಳ್ತೀನಿ ಈ ಒಂದು ಔಟ್ಫಿಟ್ಟಿಗೆ. ಸೊ ಫುಲ್ ವೀಡಿಯೋನ ಹಾಕ್ತೀನಿ ನಿಮಗೆ, ಪಕ್ಕದಲ್ಲಿ ನೋಡ್ಬೋದು ಪ್ಯಾಂಟ್ ಎಲ್ಲ ಹೇಗಿದೆ ಅಂತ. ಈ ಒಂದು ಕುರ್ತಾ ನೋಡ್ಬೋದು, ಇದು ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಓವರಾಲ್ ಲುಕ್ಕು ಕೂಡ ಅಷ್ಟೇ ಸಖತ್ತಾಗಿ ಕಾಣಿಸ್ತಾ ಇದೆ. ಕಲರು ಪ್ಯಾಟರ್ನು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ವೇಲ್ ಕೂಡ ತುಂಬಾ ಲಾಂಗಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ವೇಲ್ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಸ್ಟೈಲಿಂಗ್ ಕೂಡ ಮಾಡ್ಬೋದು. ಸೊ ಈ ರೀತಿನೂ ಹಾಕೋಬೋದು, ಹಾಗೆ ಈ ರೀತಿನೂ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಡೀಸೆಂಟಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಈ ಒಂದು ಡ್ರೆಸ್ ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ಹೇಳ್ಬೇಕಂದ್ರೆ. ಸೊ ಓವರಾಲ್ ಲುಕ್ಕಿಗೆ ಬಂದರೆ ಈ ಒಂದು ಡ್ರೆಸ್ಗೆ ನಾನು 5 ಔಟ್ ಆಫ್ 5 ಕೊಡ್ತೀನಿ. ಸೊ ಆ ಮೀಶೋ ಡ್ರೆಸ್ಗೆ ಬಂದುಬಿಟ್ರೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಲ್ಲಿ ಅವ್ರ ಪ್ಯಾಲಿ ಅಷ್ಟೊಂದು ನನಗೆ ಲೈಕ್ ಆಗಲಿಲ್ಲ, ಬಿಕಾಸ್ ಚೆನ್ನಾಗಿ ಮೇಂಟೈನ್ ಅಂದರೆ ಮೀಶೋಲಿ ಇನ್ನೊಂದೇನೆಂದರೆ ಎಲ್ಲನೂ ಇದೇ ಥರ ಸಿಗುತ್ತೆ ಪ್ರಾಡಕ್ಟ್ಸು ಅಂತ ಅಲ್ಲ, ಕೆಲವೊಂದು ತುಂಬ ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿ ಕಳಿಸಿರ್ತಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ವೆಂಡರ್ಸ್ ಅಂತ ಹೇಳ್ಬೋದು. ಸೊ ಚೆನ್ನಾಗಿರೋ ರಿವ್ಯೂಸನ್ನು ನೋಡಿಬಿಟ್ಟು ತೊಗೋಬೇಕಂತ ಹೇಳ್ತೀನಿ. ಬಹಳ ಜನ ಪರ್ಚೇಸ್ ಮಾಡಿರ್ತಾರೆ ನೋಡಿ, ತುಂಬ ರಿವ್ಯೂಸ್ ಬಂದಿರುತ್ತಲ್ಲ. ಸೊ ಅಂಥ ಒಂದು ಡ್ರೆಸ್ನ ನೀವು ಬ್ಲೈಂಡಾಗಿ ತೊಗೋಬೋದು, ಪರ್ಚೇಸ್ ಮಾಡ್ಬೋದು. ಇದಕ್ಕೆ ಅಷ್ಟೊಂದು ರಿವ್ಯೂಸ್ ಇರಲಿಲ್ಲ, ಒಂದು 2-3 ಮೆಂಬರ್ಸ್ ಅಷ್ಟೇ ರಿವ್ಯೂ ಮಾಡಿದರು. ಸೊ ಏನಪ್ಪ ಅಂದರೆ ಮೀಶೋದಲ್ಲಿ ಇನ್ನೊಂದು ಏನು ಪಾಯಿಂಟ್ ಅಂತಂದರೆ, ಒಂದೇ ಡ್ರೆಸ್ಸನ್ನು ಬೇರೆ ಬೇರೆ ವೆಂಡರ್ಸ್ ಕಡೆ ನೀವು ಪರ್ಚೇಸ್ ಮಾಡ್ಬೋದು, ಬೇರೆ ಬೇರೆ ಪ್ರೈಸಲ್ಲಿ ಅಂತ ಹೇಳ್ತೀನಿ. ನೋಡಿಬಿಟ್ಟು ಮಾಡಿಬಿಟ್ಟು ತೊಗೊಳ್ಳಿ ಅಂತ ಹೇಳ್ತೀನಿ. ನನಗಿದು ಅಷ್ಟೊಂದು ನಾನು ಎಕ್ಸ್ಪೆಕ್ಟ್ ಮಾಡಿದಂಥ ಒಂದು ಕಲರ್ಗೆ ಸಿಗಲಿಲ್ಲ. ಬಟ್ ಈ ಅಮೆಝಾನಲ್ಲಿ ನಾನು ಏನು ತರಿಸಿದ್ದೀನಲ್ಲ, ಸೊ ಇದು ನನ್ನ ಎಕ್ಸ್ಪೆಕ್ಟೇಷನ್ಗೆ ಇತ್ತು ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಮೀಶೋ ಹಾಗೂ ಅಮೆಝಾನಿಂದ ನಾನು ನಿಮಗೆ ಹೇಗಿರುತ್ತೆ ಡ್ರೆಸ್ಗಳನ್ನು ಅನ್ನೋದನ್ನು ತೋರಿಸ್ಬೇಕಂತ ಈ ವಿಡಿಯೋ ಮಾಡಿದ್ದೆ. ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹೀಗೆ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತೀನಿ. Bye friends.